ಇವಾಗ ಏನಕ್ಕೆ ರೆಡಿ ಆಗಿದ್ದೀವಿ ಅಂದ್ರೆ ಫ್ರೆಂಡ್ಸ್, ಅಭಿನಯ ಚಕ್ರವರ್ತಿ ಬಾದ್ಶಾಹ್ ಕಿಚ್ಚ ಸುದೀಪ್ ಅವ್ರ ಮೂವಿ ಮ್ಯಾಕ್ಸ್ ಇವತ್ತು ರಿಲೀಸ್ ಆಗೈತೆ. ಅದಕ್ಕೋಸ್ಕರ ನಾನು ನನ್ನ ಕುಟುಂಬ ವರ್ಗದವ್ರಿಗೆಲ್ಲ VIP ಟಿಕೆಟ್ 32 ಟಿಕೆಟ್ಸ್ ನ ಬುಕ್ ಮಾಡಿದೀನಿ. ಅದು ಲೂಲು ಮಾಲ್ ಅಲ್ಲಿ VIP ಆಗ್ಲಿ ಏನಂದ್ರೆ ನಮ್ ಕಿಚ್ಚ ಬಾಸ್ ಅಲ್ವಾ, ಕಿಚ್ಚ ಬಾಸ್ ಅಂತ ಕಿಚ್ಚ ಡಾರ್ಲಿಂಗ್, ನನ್ ಡಾರ್ಲಿಂಗ್ ಮ್ಯಾಕ್ಸ್ 2 ಇಯರ್ಸ್ ಆದ್ಮೇಲೆ ಮೂವಿ ರಿಲೀಸ್ ಆಗಿದೆ. ಅದಕ್ಕೋಸ್ಕರ ಎಲ್ಲಾರ್ಗು ಬುಕ್ ಮಾಡಿದೀನಿ. ನೋಡೋಣ ಇವತ್ತು ಹೇಗಿದೆ. ಇವತ್ತಿನ ಬ್ಲಾಗ್ ನೋಡ್ತಾ ಇರೋಣ, ರಿವ್ಯೂ ಕೊಡ್ತೀವಿ. ಬಟ್ ನೋಡೋಣ ಆದ್ರೂ ನಮ್ ಕಿಚ್ಚ ಹೆಂಗೆ ಮಾಡಿದ್ರು ಕ್ಲಾಸ್ಗೆ ಕ್ಲಾಸು, ಮಾಸ್ಗೆ ಮಾಸು, ನನ್ ಡಾರ್ಲಿಂಗ್. ನೋಡೋಣ ಇಲ್ಲಿ ಯಾರ್ಯಾರು ಇದಾರೆ ಅಂದ್ರೆ, ಸೂರ್ಯ ಫುಲ್ ಮಿಂಚಿಂಗ್ ಇವತ್ತು, ರೋಹಿತಾನು ಫುಲ್ ಮಿಂಚಿಂಗ್, ನಮ್ಮ ಅಮ್ಮನೂ ಫುಲ್ ಮಿಂಚಿಂಗ್, ನಾನು ಒಬ್ಬನೇ ಹಳೆ ಬಟ್ಟೆ. ಏನಿಲ್ಲ ಇವಾಗ ಮಾಲಲ್ಲಿ ತಗೊಂತಾನು, ಏನಿಲ್ಲ ಹಳೆ ಬಟ್ಟೆ ಅಂತೆ 3,500 ಶರ್ಟ್ ತಗೊಂಡ್ಬಿಟ್ಟು ಹಳೆ ಬಟ್ಟೆ ಅಂತಾನೆ. ಎಲ್ಲಾರು ನೋಡಿದವರು ಲಾಗಲ್ಲಿ ಪಾಪ ಅನ್ಸ್ಬೇಕು. ನೋ ಫ್ರೆಂಡ್ಸ್, ನಿಮ್ಗೆ ಗೊತ್ತು ನಾನ್ ಸಿಂಪ್ಲಿಸಿಟಿ ಮನುಷ್ಯ. ನನ್ ಮೇಲೆ ಆಣೆ ಇಟ್ಟು ಇವತ್ತು ನಾವಿಲ್ಲಿ ಲೂಲು ಮಾಲ್ ಬಂದಿದ್ದೀವಿ. ಯಾಕೆ ಅಂತಂದ್ರೆ ನಮ್ಮ ಬಾದ್ಶಾಹ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರ ಮೂವಿ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ. ಅದಕ್ಕೋಸ್ಕರ ನಾನು ತುಂಬಾ ದಿನದಿಂದ ಕಾಸೆಲ್ಲ ಕೂಡಾಕ್ಬಿಟ್ಟು 32 ಟಿಕೆಟ್ಸ್ ಬುಕ್ ಮಾಡಿದ್ದೀನಿ ನಮ್ಮ ಕುಟುಂಬದವ್ರಿಗೆಲ್ಲರಿಗೂ. ನಾನೇ ಅದು VIP ಟಿಕೆಟ್ಸು, ಯಾಕಂದರೆ ನನಗೆ ಅಷ್ಟು ಅಭಿಮಾನ ಮತ್ತು ಲವ್ ನನ್ನ ಕಿಚ್ಚ ಡಾರ್ಲಿಂಗ್ ಮೇಲೆ. ಲವ್ ಯು ಕಿಚ್ಚ ಸರ್. ಅದಕ್ಕೋಸ್ಕರ ಇವತ್ತು ನೋಡೋಣ ಮೂವಿ ಹೇಗಿದೆ. ಸಾಯಿ ಏನೋ ಮಾಡ್ತಾವನೆ, ಒಳಗಡೆ ಬೆಡ್ಶೀಟ್ ಹಚ್ಕೊಂಡು ನೋಡೋಣ. ಇದು ಇವಾಗೆಲ್ಲ ನೀವು ನಾಳೆ ಹೇಳ್ತೀನಿ. ಅಯ್ಯಯ್ಯೋ ಸಿಗಾಕೊಂಡ ತಗಲಕೊಂಡೆ ನಾನು. ಕಂಗ್ರಾಚುಲೇಷನ್ ಬ್ರದರ್. ಕಚ್ಚಡ ಇಂಥವ್ರು ಇರ್ತಾರೆ ಸಮಾಜದಲ್ಲಿ, ಹುಷಾರು. ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತೀನಿ. ಫ್ರೆಂಡ್ ಅಂತ ಹೇಳಿ ಮಾಡ್ತಾರೆ. ಎಲ್ಲ ಸುಳ್ಳು, ಒಂದೊಂದ್ಸಲಿ ಬಂದ ಮಾತಾಡ್ತಾರೆ. ಆದ್ರೆ ನಾವು ಕಿಚ್ಚನ ಹುಡುಗಿ, ನಾನು ಯಾವತ್ತಿದ್ರು ಮುಚ್ಚ ಮಮ್ಮಿ ಕಂಜೂಸ್ ಮಮ್ಮಿನಾ ಏನು ಕೊಡ್ಸ್ಲಿಲ್ವಾ? ನಾನು ಆಚೆ ಕಡೆ ಹೆಂಗಿತ್ತು ರಂಜಿತಾ ಅವ್ರೆ? ಅವ್ರಿಗೆ VIP ಟಿಕೆಟ್ ತಗೊಟ್ಟಿದೀನಿ ಅಂತ ಆರಾಮಾಗಿ ಮುಚ್ಕೊಂಡು ನನಗೆ ಇವರನ್ನು ರಿವ್ಯೂ ತಗೊಳಕ್ಕೆ ಯಾಕೆ ಸ್ವೀಟ್ ಇದ್ದಾರೆ, ವರ್ಷಗಳಿಂದ ಜೊತೆಗಿದ್ದಾರೆ, ಎಲ್ರಿಗೂ ಇಷ್ಟ ಕೂಡ. ಸೊ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ಸ್ ಹೆಂಗಿದೆ? ಗನ್ಸ್ ನಲ್ಲಿ ಸ್ವೆಲ್ಲಿಂಗ್, ಬ್ಲೀಡಿಂಗ್, ಲೂಸ್ ಗಮ್ಸ್,
ನಿಮ್ ಹೀರೋ ಯಾರು? ಪ್ಲೀಸ್ ಗಮ್ ಪ್ರಾಬ್ಲಮ್ಸ್ ಇದ್ರೆ ಸಾಕು. ಹೆಂಗಿತ್ತ ಆಂಟಿ? ಮದುವೆಗಿಂತ ಮುಂಚೆ ನೋಡಿದವ್ರನ್ನ ಕರ್ಕೊಂಬಂದ್ ಮ್ಯಾಕ್ಸ್ ಇನ್ನೂ ಒಂದ್ ಮೋರ್ ಅಭಿಮಾನಿ ಯು ಡಿ ಬಾಸ್. ಕಿಚ್ಚ ಇಷ್ಟ. ಸುದೀಪ್ ಇಷ್ಟ. ಏನ್ ಗೀತಾ ಅವರೇ ಚೇಂಜ್ ಆಗ್ಬಿಟ್ಟಿದ್ದೀರಾ? ಯಾರಿಷ್ಟ? ಯಾರಿಷ್ಟ? ಯಾರೇ ಸ್ಟಾರ್ಟಿಂಗ್ ಅವನು ನಿದ್ದೆ ಬಂತಂತೆ. ಒಳ್ಳೇದು. ಯಾರು ಅಲ್ಲಿ ಹೋಗಿ ನನಗೆ ಇಲ್ಲಿ ಹೆಂಗ್ ಹೋಗ್ಬೇಕಂತ ದಾರಿನೇ ಗೊತ್ತಿಲ್ಲ. ಹೋಸಲಿನೂ ಅರ್ಧ ಜನ ಅಲ್ಲಿಗೋಗಿ ಅರ್ಧ ಜನ ಇಲ್ಲಿ ಬನ್ನಿ. ಹೆಂಗೆ ನಮ್ಮ ಬಾಸು ಆ ಕಡೆಗೆ ಹೋದ್ರೂ ಗೊತ್ತಿಲ್ಲ, ಈ ಕಡೆಗೆ ಬಂದ್ರೂ ಗೊತ್ತಿಲ್ಲ. ಹೆಂಗ್ ಹೋಗ್ಬೇಕು ಇಲ್ಲೋಗ್ಬಿಟ್ರೆ ನಾವೆಲ್ಲ ಹೋಗ್ತಿದೀವಿ ಗೊತ್ತಿಲ್ಲ. ಇಲ್ಲೂ ಮಾಲಲ್ಲಿ VIP ತಗೊಂಡು ಒಂದ್ಸಲಿ ತಪ್ಪಿಸ್ಕೊಂಡಿದ್ದು. ಇವಾಗ ಎರಡನೇ ಸಲ ಇಷ್ಟು ಜನ ತಪ್ಪಿಸ್ಕೊಂಡಿದೀವಿ. ಯಾರು ಕಾಣಿಸಲ್ಲ. ನಮ್ತವ್ರೆ ನೋಡ್ತಾ ಇದೀವಿ. ನಮ್ಗೆಲ್ಲ ದಾರಿ ತೋರಿಸ್ತಾರೆ. ಇವಾಗ ನಮ್ತವ್ರೆ ಗೊತ್ತಿಲ್ಲ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದೀವಿ. ಹೆಂಗೆ ಕ್ಲೋಸ್. ಕೊಡಿಸ್ತೀವಿ ಅಂದ್ರೆ ಇಲ್ಲ ಮಾಡ್ತೀವಿ ಅನ್ನೋದು. ರೋಹಿತಂಗೆ ಯಾವ್ದು ಹೇಳು? TVS. ಸೂರಿ ಸರ್ಗೆ ನಿಮ್ದಲ್ಲಿ 2 ಎಕರೆ ಜಮೀನು. ಓಕೆ ಅಂತ ನೋಡಿ. ಓ ಒಂದೇ ಖುಷಿ. ಇಸ್ಕೊಂಬರಿ ಅಂಕ ಬೇಡ ಅಂದ್ರೂ ಪರವಾಗಿಲ್ಲ. ಚಾರಿ ಎಲ್ಲಿ ನಿನ್ ಮುಖ ತೋರ್ಸು. ನಿನ್ ಮುಖ ಚಾರಿ. ಅಯ್ಯೋ ಒಂದೇ ನಾಚಿಕೆ. ಮಮ್ಮಿಯಲ್ಲಿ ನಿನ್ ಮುಖ ತೋರ್ಸು. ನಮ್ಮಮ್ಮಗೆ ನಾಚಿಕೆನೇ ಆಗಲ್ಲ ನಿಜ. ಅವರು ಓ ಅರ್ಚನಾ ಅವರು ಕೋತಿ ಭಾಗ್ಯ ನಿಮ್ದೆ ಅಂತಿ. ಗಲಾಟೆ ಹಾಕ್ಬಿಟ್ಟು ಗಂಡ ಜೊತೆ ಮಾತಾಡಬೇಕು. ಅದು ಟ್ರೂ ಲವ್. ಏನಂದ್ರೆ ಸಮಾಚಾರ, ಇವಾಗ ಆಫೀಸ್ ಹುಡುಗಿನೆಲ್ಲ ಕಳಿಸ್ಬಿಟ್ಟು ಸೂರಿ ಬೈ ನನಗೆ ಬಟ್ಟೆ ಶಾಪಿಂಗ್ ಮಾಡಿಸ್ತಾರೆ. ಜೊತೆ ಸ್ಟಾರ್ ಬಕ್ಸ್ ಅಲ್ಲಿ ನನ್ ಕಾಫಿ ಕೊಡ್ಸಿದ್ದಾರೆ. A few moments later. ನಮಗೆ ಎಲ್ಲಿ ಕುತ್ಕೊಳ್ಬೇಕು ಜಾಗ ಇಲ್ಲ. ಅದಕ್ಕೆ ಮಮತಾ ಅವರು ತಲೆ ಸುತ್ತು ಅಂತ ಆಟ ಆಡ್ತಾರೆ. ಇವರಿಬ್ರು ಹೋಗ್ಬಿಟ್ಟು ಅಂಕಲ್ ಸ್ವಲ್ಪ ಜಾಗ ಬಿಡಿ ಅಂತ ಅವ್ರ ಹತ್ರ ಕೇಳ್ತಾರೆ. ಎಸ್ ಮಾಡೋರು
ಸೂರ್ಯ ತಲೆ ಸುತ್ತೋಯ್ತು. ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ನಮಸ್ಕಾರ. ಸೀರಿಯಸ್ ನೀರ್ ಕೊಡಿ, ಅವ್ರು ನೋಡ್ತಾರ ಅದಕ್ಕೆ ಸ್ವಲ್ಪ ಹೊತ್ತು ನೀರ್ ಕೊಡಿ. ನೀರ್ ಕೊಡಿ ಯಾರಾದ್ರೂ. ನಿಮ್ ಬ್ಯಾಗಲ್ಲಿ ನೀರು ಕೋತಿ ಭಾಗ್ಯ ಇಂಥದಕ್ಕೆಲ್ಲ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ಡ್ರಾಮಾ ಆಡ್ತಾ ಇರ್ತಾಳೆ ಅಷ್ಟೇ ಅವಳು. ಆಯ್ತಾ, ಅದನ್ನೆಲ್ಲ ಏನು ಮಾಡಲ್ಲ ಹೇಳು ಆಯ್ತಾ. ನೀರ್ ಕೊಡಿ ಅವರ ನೀರಲ್ಲಿ 10 ರೂಪಾಯಿ ಆಕ್ಟಿಂಗ್ ಮಾಡೋ ಅಂದ್ರೆ 100 ರೂಪಾಯಿ ತಗೊಳ್ಳಿ. ನೀರ್ ಕುಡೀರಿ, ಚೆನ್ನಾಗಿರಿ. ಮುಮ್ತಕ್ಕ ಅವ್ರು ಅಲ್ಲೇ ಅವ್ರೆ. ಮುಮ್ತಕ್ಕ ನೀನು ಬಿಡ, ಮುಮ್ತಕ್ಕ ನೀನು ಆಕ್ಟಿಂಗ್ ಮಾಡು. ಮಮತಕ್ಕ ಆರಾಮ, ಮಮತಕ್ಕ ಹುಷಾರಾಗಿದ್ದೆ ಇವಾಗ. ಬಾಟಲ್ ಕೊಡ್ರಪ್ಪ. ನಮ್ ಕುತ್ಕೊಳ್ಳಿ. ನೀರು ಕುತ್ಕೋ ಅಂಕಲ್, ಇಲ್ಲೇ ಅವರೇ. ಇವಾಗ ಸಹನಾ ಹೋಗಿ ಒಬ್ರ ಹತ್ರ ಸೆಲ್ಫಿ ತಗೊಬರ್ತಾಳೆ. ಯಾರೋ ಒಂದು 5 ಜನದ ಹತ್ರ ಸೆಲ್ಫಿ ತಗೊಬರ್ತಾರೆ. ಇಲ್ಲಿ ನಮ್ಮ ಆಫೀಸ್ ಅವ್ರನ್ನ ಬಿಟ್ಟು ನಾವ್ ಯಾರಿದೀವಿ ಅಷ್ಟು ಜನ ನಾವು ಬಿಟ್ಟು ಬೇರೆ ಸೆಲ್ಫಿ ತಗೊಬರ್ಬೇಕು. ನೀನ್ ಹೋಗೋಳಿ ಬನ್ನಿ ಎಲ್ಲ ಹಿಂಗ್ ನೋಡ. ಅವರು ಅಲ್ಲಿ ಯಾರು ಹುಡುಗ ಇಲ್ಲಿ ರೈಟ್ ಸೈಡ್ ಅವರ ಜೇಜಿ ಪಕ್ಕ ಹುಡುಗ. ಯಾರದು ಪರ್ಯ ಗೊತ್ತಾಗ್ಲಿ. ಒಂದಾಯ್ತು. So for YouTube content, not Twitter, the YouTube channel. ಎರಡಾಯ್ತು ರಶ್ಮಿತಾ ಅವರೇ. 1 minute ಆಯ್ತು, 1 ನಿಮಿಷ. 3 4 5 ಭಾಗ್ಯ, ಪ್ರೀತಿ, ಗೌರಿ, ಈ ಭಾಗ್ಯ, ಆಮೇಲೆ ಮೇಘನ, ಇವಿಷ್ಟು 5 ಜನ ಹೋಗ್ತಾರೆ. 5 ಜನ ಹೋಗಿ ಇನ್ನಿಷ್ಟು ತಿಂಡಿಗಳಿರುತ್ತಲ್ಲ, ಯಾರ ಹತ್ರ ಹೋದ್ರು 1 ತಿಂಡಿನ ನಮ್ಗೆ ಕೊಡ್ಸಿ, ಇದು ಚಾಲೆಂಜ್ ಅಂತ ಕೇಳಿ ಅವ್ರ ಹತ್ರ ತಿಂಡಿ ಇಸ್ಕೊಂಡು ತಿನ್ಬೇಕು. ಚಾಲೆಂಜ್ ಪೇ ಮಾಡಂಗಿಲ್ಲ ಅವ್ರ ಹತ್ರ. ಯಾರನ್ನ ಒಬ್ರೊಬ್ರು ಹೋಗ್ಬೇಕು, 1 ಪೀಸ್ ಎತ್ಕೊಂತೀನಿ ಅಂದ್ರೆ ಕೊಡ್ಸ್ಕೋಬೇಕಂದ್ರೆ ಇಷ್ಟು ಜನದಲ್ಲಿ ಯಾರು ಕೊಡಿಸ್ತೀರಾ? ಇಷ್ಟು ಜನ ಹೋಗ್ತೀರಾ, ಯಾರಿಗಾದ್ರೂ ಒಬ್ರು ಕೊಡಿಸ್ತೀರಾ ನೋಡ್ತೀವಿ. ಅದೊಂದು ಚಾಲೆಂಜ್. ನೋಡೋಣ ಕೊಡ್ಸ್ತಾರ ಹುಡುಗರು, ನೋಡೋಣ. ಹುಡುಗರ್ನ ಕೇಳ್ಬೇಕು. ಇವಾಗ ಹೋಗ್ತಾವ್ರೆ, ಏನ್ ಸಾಹಸ ಮಾಡ್ತಾರೆ ನೋಡೋಣ.
हम एक मेन्यू एक कुछ भी चीज दे सकते हैं क्या हमको? पैसा नहीं है। दे सकते हैं? ठीक है, आपका नाम क्या है? सलमान। थैंक यू ಕೊನೆಗೂ ನಮ್ಮ ಹುಡುಗಿರು ಸಾಧನೆ ಮಾಡ್ಬಿಟ್ಟು ಕಾಸು ಕೊಡು 90 ರೂಪಾಯಿ ಯಾರೋ ಮಾಡಿಲ್ಲ ಯಾರು ಕೊಟ್ಟು ಚೆನ್ನಾಗಿರುತ್ತೆ ನೋಡೋಣ. ಇವಾಗ ಏನಂದ್ರೆ ಎಲ್ಲ ಚಾಲೆಂಜ್ ಎಲ್ಲ ಮುಗೀತು. ಇವಾಗ ಹೋಗಿ ಅವರು ಲೈಕ್ ಒಂದು ಗೇಮ್ ಶುರು ಮಾಡಿದ್ದೀವಿ ಆಫೀಸಲ್ಲಿ ಇರೋರೆಲ್ಲರೂ. ಏನಂದ್ರೆ ಸ್ಯಾಂಟಾ, ಸೀಕ್ರೆಟ್ ಸ್ಯಾಂಟಾ ಆಡ್ತೀವಲ್ವಾ, ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲೆಲ್ಲ ಆಡಿದ್ ನೆನಪಿರುತ್ತೆ, ಹಂಗೆ ಸೀಕ್ರೆಟ್ ಸ್ಯಾಂಟಾ ಮಾಡ್ತಾ ಇದೀವಿ ಆಫೀಸಲ್ಲಿ. ಏನಂದ್ರೆ ಇವತ್ತು ಚೀಟಿ ಎತ್ತಾರೆ ಆಫೀಸಲ್ಲಿ ಇರೋರೆಲ್ಲರೂ. ಸೊ ಅವ್ರು ನ್ಯೂ ಇಯರ್ ಅಲ್ಲಿ ಗಿಫ್ಟ್ ಮಾಡ್ಬೇಕು ಅವರು. ಸೊ ಈ ತರ ಇರುತ್ತೆ. ಈ ತರ ಇದ್ದು ಹುಡುಗಿರೆಲ್ಲ ನಮ್ದು ಕಾಚಾರ ಅದು ಬಿಡಿ. ಇವಾಗ ಚೀಟಿ ಎತ್ತಿ ಯಾರ್ಯಾರ್ದು ಏನೇನು ಗಿಫ್ಟ್ ಸಿಗುತ್ತೆ ಅಂತ ನ್ಯೂ ಇಯರ್ ವರ್ಗು ವೆಯ್ಟ್ ಮಾಡಿ ವ್ಲಾಗ್ ನೋಡಿ. ಅಲ್ಲಿವರೆಗೂ ಇವಾಗ ಏನೇನು ಚೀಟಿ ಎತ್ಕೊಂತಾರೆ ಯಾರು ನೋಡೋಣ. ಸೀಕ್ರೆಟ್ ಸ್ಯಾಂಟಾ ಯಾರ್ಯಾರ ಹೆಸರು ಬರುತ್ತೆ, ಯಾರಿಗೆ ಏನೇನು ಗಿಫ್ಟ್ ಸಿಗುತ್ತೆ. ಸೂರಿಬಾಯ್, ಲಕ್ಕಿ ಹ್ಯಾಂಡ್. ಅದ್ರಲ್ಲಿ ಏನಾಯ್ತು? ಇಲ್ಲ 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 ಅದ್ರಲ್ಲಿ ಏನಾಯ್ತು? చీటీ నీ పేరు ఉంటుంది పేరైతే ఏమో వారికి గిఫ్ట్ ఇవ్వాలా న్యూ ఇయర్ కి. ಇಲ್ಲೇ ಓಪನ್ ಮಾಡಿ ಲೈನಲ್ಲಿ ಇರಿ 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 ಒಬ್ಬೊಬ್ರೆ. ಸಮಾಧಾನ ಎಲ್ಲಾರ್ಗೂ ಸಿಗುತ್ತೆ. ಯಾಕೆ ಹೆಸರುಗಳು ಹೇಳ್ಬಾರ್ದು. ಇನ್ನು ಬರ ಓಹೋ ಸಾಯಿ ಹೆಸರು ಸಾಣ. ಏನದು ಗಿಫ್ಟ್ ಅನ್ಕೊಂಡ್ಬಿಟ್ಟವ್ರೆ. ಮಣಿ ಸಾಯಿ ಅದಾದ್ಮೇಲೆ ಸಾಯಿ నువ్వు ಇವಾಗ ನಂದು